ಅನ್ನೋದು ಪ್ರಶ್ನೆ ಉಂಟಾಯಿತು. ಯಾರು ನಮಗೆ ರಕ್ಷಣೆ ಕೊಡ್ತಾರೆ, ಯಾವ ವ್ಯವಸ್ಥೆ ನಮಗೆ ರಕ್ಷಣೆ ಕೊಡುತ್ತೆ, ಯಾವ ಕಾನೂನುಗಳ ವ್ಯವಸ್ಥೆಗಳು ನಮಗೆ ರಕ್ಷಣೆ ಕೊಡುತ್ತೆ ಅನ್ನುವಂತಹ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡುವಂತಹ ಸಮಯ, ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ನಿನ್ನೆ ಮಣ್ಣಾಗಿದ್ದು ನೇಹ ಅಲ್ಲ, ನಿನ್ನೆ ಮಣ್ಣಾಗಿದ್ದು ನಾವುಗಳು, ನಮ್ಮ ನಂಬಿಕೆಗಳು ಮಣ್ಣಾಗೋಯ್ತು ನಿನ್ನೆ. ಯಾವತ್ತು ನೀವು ಸೌಜನ್ಯ ವಿಚಾರವಾಗಿ ನೀವು ನ್ಯಾಯ ಕೊಡಿಸ್ಲಿಲ್ಲ, ಅಂದಿನಿಂದ ಪ್ರತಿ ದಿನನೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾನೆ ಇದೆ. ಹೆಣ್ಣು ಮಕ್ಕಳ ಮೇಲೆ ಒಂದಲ್ಲ ಒಂದು ರೀತಿ ದೌರ್ಜನ್ಯಗಳು ಆಗ್ತಾನೆ ಇದೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸರಿಯಾದ ಶಿಕ್ಷೆಗಳು ಆಗ್ತಾ ಇಲ್ಲ. ಇದಕ್ಕೆ ನೇರ ಹೊಣೆಗಳು ಯಾರು? ನಾವುಗಳೇ. ಒಂದು ಕೃತ್ಯ ಆಯ್ತು, ಒಂದು ಹತ್ಯೆ ಆಯ್ತು ಅಂದ್ರೆ ನಾವು 1 ದಿನ 2 ದಿನ 1 ತಿಂಗಳು ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ, ಅದಕ್ಕೆ ಕೂಗಾಡ್ತೀವಿ, ಪ್ರಚಾರ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅದಕ್ಕೆ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಹಾಗೆ ಸುಮಾರು 12 ವರ್ಷಗಳಿಂದ ಆಗ್ತಿರುವಂತಹ ಒಂದು ಸೌಜನ್ಯ ಕೇಸ್ಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ. ಅದರ ಆ ಒಂದು ಪ್ರಕರಣ ಆಗಿದ ತಕ್ಷಣ ಈಗ ನೇಹಾಗಿಂತನೂ ಸಹ ಸಾಕಷ್ಟು ಕೇಸ್ಗಳಾಗಿದೆ. ಆದ್ರೆ ಇಲ್ಲಿ ನಡೆದಿರುವಂತಹದ್ದು ನೇಹ ಮತ್ತೆ ಫಿಯಾಜ್ ಅವರ ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧಗಳಿರ್ಲಿ, ಏನೇ ಇರ್ಲಿ, ಅದು ವೈಯಕ್ತಿಕ ವಿಚಾರಗಳು. ಆದ್ರೆ ಆ ಒಂದು ಪ್ರಕರಣ ನಡೆದಿದ ತಕ್ಷಣ ಆ ಒಂದು ವ್ಯಕ್ತಿಯ ಆಕೆಯನ್ನ ಕೊಲೆ ಮಾಡುವಂತಹ ಸ್ಥಿತಿಗೆ ತಂದು ಆ ಹುಡುಗನ ಮಾನಸಿಕ ಸ್ಥಿತಿ ಯೋಚನೆ ಮಾಡಿ. ಆ ಮಾನಸಿಕ ಸ್ಥಿತಿಗೆ ಕಾರಣಗಳು ಯಾರು? ಆ ಹುಡುಗಿಯನ್ನ ಹತ್ಯೆ ಮಾಡುವಂತಹ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಹಿಂದೆ ನಡೆದಂತಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿರುವಂತಹ ಪ್ರಕರಣಗಳಿಗೆ ನ್ಯಾಯ ಸಿಗ್ಲಿಲ್ಲ. ಅಯ್ಯೋ ಬಿಡು, ಅದಕ್ಕೆ ನ್ಯಾಯ ಸಿಕ್ಕಿಲ್ಲ, ಈ ಒಂದು ಪ್ರಕರಣ ಮಾಡಿದ್ರೆ ನನಗೆ ನನಗೆ ಯಾವುದೇ ರೀತಿ ಆಗಲ್ಲ, 1-2 ವರ್ಷಗಳ ಕಾಲ ನಾನು ಕೋರ್ಟ್ ಕಚೇರಿಗಳಲ್ಲಿ ಇದ್ಬಿಟ್ಟು ಓಡಾಡ್ಕೊಂಡು ಇದ್ಬಿಟ್ಟು 3ನೇ ದಿವಸ ನಾವು ಮತ್ತೆ ಹೊರಗಡೆ ಬಂದ್ಬಿಟ್ಟು ರಾಜಾರೋಷವಾಗಿ ಇದ್ಬಿಡೋಣ ಅನ್ನುವಂತಹ ವ್ಯವಸ್ಥೆಗಳಲ್ಲಿ ಇದ್ದಾಗ ನೇಹನೂ ಸಾಯಿಸ್ತಾರೆ, ನಾನು ಸಾಯ್ತೀನಿ, ಇನ್ನೂ ಒಂದು ದಿನಗಳಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಸಹ ಸಾಯ್ತಾರೆ. ಹೌದು, ಈ ವಿಚಾರದಲ್ಲಿ ನಾನು ಮಾತಾಡಬಾರ್ದು ಅಂತಾನೆ ಅನ್ಕೊಂಡೆ. ಆದ್ರೆ ಏನಂತ ಮಾತಾಡೋದು ಹೇಳಿ? ಯಾವ ವಿಚಾರವಾಗಿ ಮಾತಾಡೋದು ಹೇಳಿ? ಇಲ್ಲಿ ಬಲಿ ಆಗಿದ್ದು ಹೆಣ್ಣೆ, ಇಲ್ಲಿ ಬಲಿ ಆಗಿದ್ದು ನೇಹನೆ, ಇಲ್ಲಿ ಬಲಿ ಆಗ್ತಿರೋದು ನೇಹ ಅಂತ ಹೆಣ್ಣು ಮಕ್ಕಳೇ. ಇದಕ್ಕೆಲ್ಲ ಕಾರಣ ಏನು? ವ್ಯವಸ್ಥೆಗಳು, ಸರಿಯಾದ ಕಾನೂನುಗಳು. ನಮ್ಮ ಕರ್ನಾಟಕದಲ್ಲಿ ಕಾನೂನುಗಳು ಇದಾವೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ ಕರ್ನಾಟಕದಲ್ಲಿ ಸರಿಯಾದ ಕಾನೂನುಗಳ ವ್ಯವಸ್ಥೆಗಳು ಇವೆ. ಹೌದು, ಇದೆ, ಖಂಡಿತವಾಗ್ಲೂ ಇದೆ, ನಾವು ಅದಕ್ಕೆ ಗೌರವ ಕೊಡ್ತೀವಿ. ಅದು ಯಾರಿಗೆ ಕಾನೂನುಗಳು? 12 ವರ್ಷಗಳಿಂದ ಸರಿಯಾದಂತಹ ವ್ಯವಸ್ಥೆಗಳಿಲ್ಲದೆ ಮಣ್ಣಾಗಿರುವಂತಹ ಸೌಜನ್ಯಕ್ಕೆ ಸರಿಯಾದಂತಹ ಒಂದು ನ್ಯಾಯ ಸಿಗ್ಲಿಲ್ಲ. ರುಕ್ಸಾನಾ ಅನ್ನುವಂತಹ ಅವರಿಗೆ ನ್ಯಾಯ ಸಿಗ್ಲಿಲ್ಲ. ಎಷ್ಟೋ ಪ್ರಕರಣಗಳಿಗೆ ನ್ಯಾಯ ಸಿಗ್ಲಿಲ್ಲ. ಆದ್ರೆ ಕಾನೂನುಗಳು ಗಟ್ಟಿಯಾಗಿದ್ದಾವೆ. ಅದು ಯಾರಿಗೆ? ದುಡ್ಡಿರೋರಿಗೆನಾ? ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶವೇ ಈ ಒಂದು ನೇಹ ಆಗಿರುವಂತಹ ಹತ್ಯೆಯನ್ನು ನೋಡಿ ಕಣ್ಣೀರಾಗ್ತಾ ಇದೆ. ಆ ಹುಡುಗನಿಗೆ, ಆ ಫಿಯಾಜ್ ಅನ್ನೋ ಹುಡುಗನಿಗೆ ಒಂದು ಮಾನವೀಯತೆ ಇಲ್ವಾ? ಹೌದು, ಆಕೆಯನ್ನ ಲವ್ ಮಾಡಿದ್ದಾಳೆ, ಅವಳು ತಿರಸ್ಕಾರ ಮಾಡಿದ್ದಾಳೆ. ಪ್ರೀತಿ ಅನ್ನೋದು ಒಬ್ರನ್ನ ಹಿಂಸೆ ಇಟ್ಕೊಂಡು ಸಾಯಿಸುವಂತದ್ದಲ್ಲ. ಪ್ರೀತಿ ಹೌದು, ಅವಳನ್ನ ಆ ಹುಡುಗನಿಗೆ ಆಕೆಯನ್ನ ಬಿಟ್ಟಿಡುವಂತಹ ಅಗಾಧದಂತಹ ಪ್ರೀತಿ ಇರಬಹುದು. ಆದ್ರೆ ಸಾಯಿಸುವವರ ಮಸ್ಟಿಗೆ ಅಲ್ಲ. ಈಗ ಅವಳು ಸತ್ತೋದ್ಲು, ಮಣ್ಣಾಗಿ ಹೋದ್ಲು, ಮತ್ತೆ ಬರ್ತಾಳ? ಮತ್ತೆ ನೀವು ಜೀವ ಕೊಡ್ತೀವ? ಹೌದು, ಇಂತಹ ಒಂದು ವ್ಯವಸ್ಥೆಗೆ ಅವನಿಗೆ ಯಾವ ಮನಸ್ಥಿತಿಗೆ ಅವನನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಅವನು ಯಾವ ರೀತಿಯಾದಂತಹ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾನೆ ಅಂತ. ಮಾನಸಿಕ ಖಿನ್ನತೆಯಿಂದ ಬಳಲಿ ಆಕೆಯನ್ನ ಸಾಯಿಸಿ ಈಗ ಅವರಿಬ್ಬರ ನಡುವೆ ಏನೇ ಆಗಿರ್ಲಿ, ಏನೇ ಆಗೋಗ್ಲಿ, ಅದನ್ನ ಈಗ ಮಾಧ್ಯಮಗಳು, ರಾಜಕೀಯ ಪಕ್ಷಗಳು, ಕೆಲವೊಂದು ಸಂಘಟನೆಗಳು, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಬಣ್ಣವನ್ನ ತುಂಬುತ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂದ್ರೆ ಲವ್ ಜಿಹಾದ್ ಅಂತ. ನೀವೇ ಯೋಚನೆ ಮಾಡಿ,
ನಮ್ಮ ಭಾರತ ಅನ್ನೋದು ಭಾವೈಕ್ಯತೆಯಿಂದ ತುಂಬಿದೆ. ಆದ್ರೆ ನಿಮ್ಮ ರಾಜಕೀಯಕ್ಕೋಸ್ಕರ ಯಾಕೆ ಸ್ವಾಮಿ ಈ ಒಂದು ಪ್ರಕರಣವನ್ನ ರಾಜಕೀಯವನ್ನಾಗಿ ಮಾಡ್ತಾ ಇದ್ದೀರಾ? ಎಲ್ಲಾ ಮುಸ್ಲಿಂ ಬಾಂಧವರು ಅವರನ್ನ ವಿರೋಧಿಸ್ತಾ ಇದ್ದಾರೆ. ಎಲ್ಲಾ ವ್ಯಕ್ತಿಗಳು ಅವನನ್ನ ವಿರೋಧಿಸ್ತಾ ಇದ್ದಾರೆ. ಎಲ್ಲರೂ ವಿರೋಧಿಸ್ತಾ ಇರ್ಬೇಕಾದ್ರೆ ರಾಜಕೀಯ ವ್ಯಕ್ತಿಗಳು ಯಾಕೆ ನೀವು ಲವ್ ಜಿಹಾದು ಹಿಂದೂ ಪರ ಸಂಘಟನೆಗಳು ಯಾಕೆ ನೀವು ಲವ್ ಜಿಹಾದು ಅನ್ನುವಂತಹದನ್ನ ಬಣ್ಣ ಹಚ್ತಾ ಇದ್ದೀರಾ? ದಯವಿಟ್ಟು ಮಾಧ್ಯಮಗಳಿಗೆ ಹೇಳ್ತಿದೀವಿ, ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಎಲ್ಲರೂ ಸಹ ಒಗ್ಗಟ್ಟಾಗಿದ್ದರೂ ಸಹ, ಆದ್ರೆ ಕೆಲವೊಂದು ಈ ಒಂದು ಫಿಯಾಜ್ ಅನ್ನುವಂತಹ ಕ್ರಿಮಿ ಇದಾರಲ್ವಾ, ಇವರು ಮುಸ್ಲಿಂ ಒಂದು ಸಮುದಾಯಕ್ಕೆ ಕಪ್ಪು ಚುಕ್ಕಿ ತರುವಂತಹ ವ್ಯಕ್ತಿಗಳು. ಇವನಿಗೆ ಸರಿಯಾದಂತಹ ಶಿಕ್ಷೆಯನ್ನ ಕೊಡಿ, ಆಗ ಸರಿಯಾದಂತಹ ನ್ಯಾಯ ಸಿಗುತ್ತೆ, ಆಕೆಗೆ ನ್ಯಾಯ ಸಿಗುತ್ತೆ. ನಾವು ಆ ವ್ಯಕ್ತಿಯ ಪರವಾಗಿ ವಿರೋಧಿಸಬೇಕೇ ಹೊರತು ಆ ಸಮುದಾಯವನ್ನೇ ವಿರೋಧಿಸುವಂತದ್ದಲ್ಲ. ಎಷ್ಟೋ ಮುಸ್ಲಿಂ ಬಾಂಧವರು ನಮಗೆ ಸ್ನೇಹಿತರಾಗಿರ್ತಾರೆ, ನಿಮಗೂ ಸಹ ಸ್ನೇಹಿತರಾಗಿರ್ತಾರೆ. ಈಗ ನಾವು ಶಿಕ್ಷೆ ಆಗ್ಬೇಕು ಅಂತ ವಾದನೆ ನಾವು ಪ್ರತಿಭಟಿಸಬೇಕಾರದು ಆ ವ್ಯಕ್ತಿಗೆ ಸರಿಯಾದಂತಹ ಶಿಕ್ಷೆಯನ್ನ ಕೊಡಿ. ಆ ವ್ಯಕ್ತಿಯನ್ನ ಬಿಡಬೇಡಿ, ಆ ಫಿಯಾಜ್ ಅನ್ನೋನ ಬಿಡಬೇಡಿ. ಹೆಂಗೆ ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಸಹ ನ್ಯಾಯ ಸಿಗ್ಲಿಲ್ಲ, ಆ ರೀತಿಯಾಗಿ ನ್ಯಾಯ ಸಿಗದೆ ಈ ಒಂದು ನೇಹಗೂ ಆತ್ಮಕ್ಕೆ ಶಾಂತಿ ಸಿಗಲ್ಲ. ದಯವಿಟ್ಟು ಈ ಒಂದು ವ್ಯಕ್ತಿಗೆ ರಾಜಾರೋಷವಾಗಿ ಕಾನೂನು ಸುವ್ಯವಸ್ಥೆ ಒಳಗಡೆ ಒಂದು ವಿಶ್ವವಿದ್ಯಾಲಯದಲ್ಲೇ ಒಂದು ವ್ಯಕ್ತಿಯನ್ನ ಆ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿದಾನೆ ಅಂದ್ರೆ ಯೋಚನೆ ಮಾಡಿ, ಕಾನೂನುಗಳು ಅವನ ಕೈಯಲ್ಲಿ ಹೆಂಗಿದಾವೆ ಅಂತ. ಯಾರು ಅವನ್ನ ಬಿಡಿಸ್ಕೊಂಡ್ ಬರ್ತಾರೆ? ಯಾರು ಅವನಿಗೆ ಕುಮ್ಮ ಕೊಟ್ಟಿರುವಂತಹದ್ದು? ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ನೀವೇ ಯೋಚನೆ ಮಾಡಿ. ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ರಾಜಕೀಯ, ಚುನಾವಣೆಯಂತಹ ಸಮಯದಲ್ಲಿ ಏನೆಲ್ಲ ಗಾಳವನ್ನಾಗಿ ಮಾಡಿ ನಮ್ಮ ಮಾನಸಿಕ ಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲಿ ಆಗಿರುವಂತಹದ್ದು ಆಕೆ ಒಪ್ಪಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಕೆಯನ್ನು ಹತ್ಯೆ ಮಾಡಿದ್ರೆ ಕೆಲವೊಂದು ಮಾಧ್ಯಮಗಳು, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಲವ್ ಜಿಹಾದ್ ಅಂತ ಅಂದ್ಕೊಂಡು ಒಂದು ಧರ್ಮದ ಮಧ್ಯ ಬಿರುಕನ್ನ ಉಂಟು ಮಾಡಿದ್ದಾರೆ. ನಾವು ಇಲ್ಲಿ ಬರೇ ಯೋಚನೆ ಮಾಡಬೇಕಾಗಿರುವಂತಹದ್ದು ಆ ವ್ಯಕ್ತಿಗೆ ಶಿಕ್ಷೆ ಆಗುವುದಕ್ಕೆ ನಾವು ಹೋರಾಟ ಮಾಡಬೇಕೇ ಹೊರತು ಧರ್ಮ ಉಳಿಸ್ಕೋದಕ್ಕಾಗಲ್ಲ. ಯಾವುದೇ ಧರ್ಮವು ನಾವು ರಕ್ಷಣೆ ಮಾಡುವಂತದ್ದು ಏನಿಲ್ಲ. ಹೌದು, ಎಲ್ಲ ನನ್ನ ಹಿಂದೂ ಧರ್ಮದ ಸಂಘಟನೆಗಳಿಗೆ ಮತ್ತು ಮುಸ್ಲಿಂ ಬಾಂಧವರಿಗೆ ಹೇಳ್ತಿದ್ದೀನಿ, ಒಂದಲ್ಲ ಒಂದ್ ದಿವಸ ನನ್ನನ್ನು ಸಹ ಹತ್ಯೆ ಮಾಡಬಹುದು. ಕೆಲವೊಂದು ಸ್ಟೇಟ್ಮೆಂಟ್, ಕೆಲವೊಂದು ನಿಜವಾಗಿದಂತಹ ಹೇಳುವಾಗ ನನಗೂ ಒಂದಲ್ಲ ಒಂದು ರೀತಿಯಾಗಿ ಹತ್ಯೆ ಮಾಡಿ, ಇಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆ ಉಂಟು ಮಾಡಿ ನನಗೂ ಸಹ ಏನಾದ್ರೂ ಒಂದು ಮಾಡ್ಬಿಟ್ಟು ಹಿಂಗೆ ಹಂಗೆ ಅಂತ ಬಣ್ಣ ಹಚ್ಚಿಬಿಟ್ಟು ಮಾಡ್ಬೋದು. ಧರ್ಮದ ವಿಚಾರವಾಗಿ ಮಾತನಾಡುವಾಗ ಕೆಲವೊಂದು ವಿಚಾರ ಹೌದು, ನಾ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಧರ್ಮಕ್ಕೆ ಅಂಟಿಸ್ಬೇಡಿ. ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಎಲ್ಲರೂ ಹೋರಾಟ ಮಾಡಿ. ನೀವು ಮಾಡ್ತಿರುವಂತಹ ಕೆಲವೊಂದು ಹಿಂಸಾತ್ಮಕಗಳಿಂದ, ಕೆಲವೊಂದು ಧರ್ಮದ ವಿಚಾರವಾಗಿ ಮಾಡ್ತಿರುವಂತಹ ಇಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಇಲ್ಲಿ ಕೊನೆಗೆ ಬಲಿ ಆಗ್ತಿರುವಂತಹದ್ದು ಹೆಣ್ಣೆ ಹೊರತು ಫಿಯಾಜ್ ಅಲ್ಲ. ಫಿಯಾಜು ಇವಾಗಲ್ಲ ರೀ, ಅವನು ಶಿಕ್ಷೆಯನ್ನ ಅನುಭವಿಸಿ ನಾಳೆ ಅವನು ಆಚೆ ಬರ್ಬೋದು. ಆದ್ರೆ ಆಕೆ ಬರ್ತಾಳ? ಬರಲ್ಲ. ಸೌಜನ್ಯ ಬರ್ತಾಳ? ಬರಲ್ಲ. ರುಕ್ಸಾನ ಬರ್ತಾಳ? ಬರಲ್ಲ. ಯಾರೂ ಬರಲ್ಲ. ಯಾಕೆ ಧರ್ಮ ಅನ್ಕೊಂಡು ಸಾಯ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಧರ್ಮಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಬಲಿ ಆಗ್ತಿರೋದು ನಾವುಗಳು. ಹೆಣ್ಣು ಬಲಿ ಆಗ್ತಾ ಇದ್ದಾಳೆ. ಎಷ್ಟು ಅಂತ ಬಲಿ ಆಗ್ತಾಳೆ? ರುಕ್ಸಾನನ ಸುಟ್ಟಾಕಿದ್ರು, ನೇಹಾವನ್ನ ಕೊಲೆ ಮಾಡಿದ್ರು, ಸೌಜನ್ಯನ ಹತ್ಯೆ ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಹತ್ಯೆ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ರಾಜಕೀಯ ತೆವಲಿಗೋಸ್ಕರ, ನಿಮ್ಮ ಏನೋ ಒಂದು ಆಗ್ಬೇಕಾಗಿರೋಕ್ಕೋಸ್ಕರ, ಭ್ರಷ್ಟ ವ್ಯವಸ್ಥೆಗೋಸ್ಕರ ಬಲಿ ಆಗ್ತಿರೋದು ಹೆಣ್ಣೆ ಹೊರತು
ಅದು ಹೆಣ್ಣು, ಯಾರ ಹೆಣ್ಣು? ಅಮಾಯಕ ಹೆಣ್ಣು ಮಕ್ಕಳು. ಯಾವುದೇ ರಾಜಕೀಯ ವ್ಯಕ್ತಿಗಳ ಮನೆಯಲ್ಲಿರುವಂತವರಲ್ಲ, ಅವರೆಲ್ಲ ಸೇಫ್ ಆಗಿ ಫಾರಿನ್ ಅದು ಇದು ಆಗಿ ಚೆನ್ನಾಗಿದ್ದಾರೆ. ಆದ್ರೆ ಬಲಿ ಆಗ್ತಿರೋದು ಯಾರು? ಹೆಣ್ಣು ಮಕ್ಕಳು, ಅಮಾಯಕ ಹೆಣ್ಣು ಮಕ್ಕಳು ಬಲಿ ಆಗ್ತಿದ್ದಾರೆ. ಏನೂ ಗೊತ್ತಿಲ್ಲ, ವ್ಯವಸ್ಥೆಯಲ್ಲಿ ಗೊತ್ತಿಲ್ಲದವರು ಹೆಣ್ಣು ಬಲಿ ಆಗ್ತಿದ್ದಾರೆ. ಬೇಕಾ ಸ್ವಾಮಿ ಇದು? ಇಂಥ ವ್ಯವಸ್ಥೆ ನಮಗ್ ಬೇಕಾ? ಇದು ನಾವು ಕರ್ನಾಟಕದಲ್ಲಿ ಇದೀವಿ. ಕರ್ನಾಟಕದಲ್ಲಿ ಇರ್ಬೇಕಾದ್ರೆ ಎಷ್ಟು ಜನ ಹೆಣ್ಣು ಮಕ್ಳಿಗೆ ಪೂಜೆ ಮಾಡ್ತಿದ್ದೀರಾ. ಆದ್ರೆ ಹೆಣ್ಮಕ್ಳಿಗೇನೆ ಸಾಕಷ್ಟು ಕಟ್ಟುಪಾಡುಗಳು. ಹಿಂಗೇ ಇರ್ಬೇಕು, ಹಂಗೇ ಇರ್ಬೇಕು, ಹಿಂಗೇ ಇರ್ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಇದ್ದುನೆ ಕೊನೆಗೆ ನಮ್ಮನ್ಗೆ ಸಾಯಿಸೋದು. ಆಕ್ಸಿಸ್ ದಾಳಿ, ಕೊಲೆ ಪ್ರಕರಣಗಳು, ಲೈಂಗಿಕ ಕಿರುಗಳು, ಒಪ್ಲಿಲ್ಲ ಅನ್ನೋದಕ್ಕೆ ಚಾಕು ತಗೊಂಡು ಚುಚ್ಚೋವಂಥದ್ದು ಆಗ್ತಿರೋದು ಹೆಣ್ಣು ಮಕ್ಳೇ. ಹೆಣ್ಣು ಮಕ್ಳನ್ನ ರಕ್ಷಣೆ ಮಾಡ್ರಿ. ಯಾರೋ ಹೆಣ್ಣು ಮಕ್ಳು ಎಲ್ಲಾ ಬಿಚ್ಕೊಂಡು ಓಡಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಎಲ್ಲಾ ಹೆಣ್ಣು ಮಕ್ಳು ಹಾಗಲ್ಲ. ಎಲ್ಲರೂ ಸ್ವಾಭಿಮಾನವಾಗಿ ಬದುಕ್ತಾ ಇದ್ದಾರೆ. ಅವರಿಗೂ ಸಹ ವ್ಯವಸ್ಥೆಯಲ್ಲಿ ಬದುಕುವಂತಹ ಅರ್ಹತೆ ಇದೆ. ಯಾಕೆ ಹೆಣ್ಣು ಮಕ್ಳಿಗೆ ಇಷ್ಟೊಂದು ದೌರ್ಜನ್ಯ ಕೊಡ್ತಾ ಇದ್ದೀರಾ, ಇಷ್ಟೊಂದು ಹಲ್ಲೆ ಮಾಡ್ತಾ ಇದ್ದೀರಾ? ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಿಲ್ಲ. ಬರೀ ನಿಮ್ಮ ಇನ್ನು ರಾಜಕೀಯ ಒಂದು ಅಧಿಕಾರಕ್ಕೋಸ್ಕರ ಹೆಣ್ಣು ಮಕ್ಳನ್ನ ಬಲಿ ಮಾಡ್ತಾ ಇದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲಾ ಮಾಧ್ಯಮದವರಿಗೂ ಸಹ ಹೇಳ್ತಾ ಇದ್ದೀನಿ, ಧರ್ಮದ ಹಮ್ಮಲನ ಬಿಟ್ಟು ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ಈ ಒಂದು ನೇಹ ಆದಂತಹ ಪ್ರಕರಣ ಸಾಕಷ್ಟು ಯುವ ಜನರು ನೋಡ್ತಾ ಇದ್ದಾರೆ, ಸಾಕಷ್ಟು ಮಕ್ಕಳು ನೋಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಲವ್ ಜಿಹಾದ್ ಅಲ್ಲಾಗಿದ್ ಲವ್ ಜಿಹಾದ್ ಅಲ್ಲ, ಅಲ್ಲಾಗಿದ್ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಸರಿಯಾದಂತಹ ವಿಚಾರಗಳೇ ಗೊತ್ತಿಲ್ಲ. ಒಂದು ಗೊತ್ತಿರುವಂತಹದ್ದು ಫಿಯಾಜ್ಗೆ, ಇನ್ನೊಂದು ಗೊತ್ತಿರೋದು ನೇಹಾಗೆ. ಇವರಿಬ್ಬರ ನಡುವೆ ಆಗಿರುವಂತಹ ಸಂಘರ್ಷದಲ್ಲಿ ನೇಹ ಖಂಡಿತವಾಗ್ಲೂ ಉತ್ತರ ಕೊಡ್ಲಿಕ್ಕಾಗಲ್ಲ, ಮಣ್ಣಾಗಿ ಹೋಗಿದ್ದಾರೆ. ಈಗ ಫಿಯಾಜೆ ಉತ್ತರ ಕೊಡ್ಬೇಕು, ಸರಿಯಾದಂತಹ ತನಿಖೆ ಆಗ್ಬೇಕು, ಸರಿಯಾದಂತಹ ಕಾನೂನು ವ್ಯವಸ್ಥೆಗಳಾಗಿ ಅವನಿಗೆ ಸರಿಯಾದಂತಹ ಶಿಕ್ಷೆ ಆಗಿದ್ರೆ ಮಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಹುಟ್ಟಾಗುವಂತಹ ಮಾಧ್ಯಮಗಳು, ರಾಜಕೀಯ ವ್ಯಕ್ತಿಗಳು ಹುಟ್ಟುವಾಗುವಂತಹ ಪ್ರಚೋದನೆಗಳಿಂದಾಗಿ ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ನಿಮ್ಮ ಮನೆಯ ಮಕ್ಕಳೇ ನೋಡ್ತಾ ಇದ್ದಾರೆ. ಸ್ವಾಮಿ, ದಯವಿಟ್ಟು ಸರಿಯಾದಂತಹ ಸುದ್ದಿಗಳನ್ನ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಧರ್ಮದ ಲೇಪನ ಹಾಕ್ಬೇಡಿ, ಪ್ರಚೋದನೆ ಮಾಡಬೇಡಿ. ದಯವಿಟ್ಟು ಪ್ರಚೋದನೆ ಮಾಡೋಕೆ ಹೋಗ್ಬೇಡಿ. ಪ್ರಚೋದನೆ ಮಾಡಿನೇ ಒಂದಲ್ಲ ಒಂದ್ ದಿವಸ ನಮ್ಮ ಭಾರತನೂ ಸಹ ಪಾಕಿಸ್ತಾನ ಹಾಗೆ ಆಗುತ್ತೆ, ನಮ್ಮ ಕರ್ನಾಟಕನೂ ಸಹ ಹಾಗೆ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಹಿಂಗೆ ಆಗಿನೇ ಯಾವ ಧರ್ಮವನ್ನ ಉಳಿಸ್ಲಿಕ್ಕೆ ಹೋಗ್ತೀರಾ ಅದೇ ಧರ್ಮದವರೇ ತಮ್ಮನ್ ತಾವು ಸಹ ಬಲಿ ಕೊಡ್ಕೊಂಡು ಎಲ್ಲಾ ಮನೆಯಲ್ಲೂ ಸಹ ಎಲ್ಲಾ ಯುವ ಜನರ ಫೋಟೋ ಇರುತ್ತೆ, ಎಲ್ಲ ಸತ್ತೋಗ್ತಾರೆ ಕೊನೆಗೆ. ಇಲ್ಲಿ ಪ್ರೀತಿ ಬಾಂಧವ್ಯ ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಹೋಗ್ತಾ ಇದೆ. ಇಲ್ಲಿ ಈ ಎಲ್ಲಾ ವ್ಯವಸ್ಥೆಗಳು ಲಾಭ ಆಗ್ತಿರೋದು ರಾಜಕೀಯ ವ್ಯಕ್ತಿಗಳಿಗೆ ಹೊರತು ಯಾವ ಒಂದು ಸಾಮಾನ್ಯ ಜನರಿಗಲ್ಲ. ಸಾಮಾನ್ಯ ಜನರಿಗೆ ಖಂಡಿತವಾಗ್ಲೂ ವ್ಯವಸ್ಥೆಯಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ತಮ್ಮ ರಾಜಕೀಯ ಚುಕ್ಕಾಣಿಗೋಸ್ಕರ ಎಲ್ಲಾ ವ್ಯವಸ್ಥೆಗಳನ್ನು ಸಹ ಹಿಂಗಾಗ್ತಾ ಇದೆ. ದಯವಿಟ್ಟು ಫಿಯಾಜ್ ಅನ್ನೋಗೆ ಕಠಿಣವಾದಂತಹ ಶಿಕ್ಷೆ ಕೊಡ್ಲಿ, ಶಿಕ್ಷೆ ಆಗ್ಲೇಬೇಕು. ಎಲ್ಲಾ ಕರ್ನಾಟಕದವರು ಹೇಳ್ತಾ ಶಿಕ್ಷೆ ಆಗ್ಲೇಬೇಕು. ಸೌಜನ್ಯ ಪ್ರಕರಣ ತರ ಖಂಡಿತವಾಗ್ಲೂ ಮುಚ್ಚಿಡ್ಲಿಕ್ಕೆ ಆಗಲ್ಲ, ಆಗೋದೂ ಇಲ್ಲ ಅಂತ ನಾನು ಕೇಳ್ಕೊಂತಾ ಇದೀನಿ. ದಯವಿಟ್ಟು ಮಾಧ್ಯಮಗಳೇ ಪ್ರಚೋದನೆ ಮಾಡಬೇಡಿ, ರಾಜಕೀಯ ವ್ಯಕ್ತಿಗಳು ಪ್ರಚೋದನೆ ಮಾಡಬೇಡಿ. ಯುವ ಜನರು ಸರಿಯಾಗಿ ಯೋಚನೆ ಮಾಡಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಿ. ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿ, ಸರಿಯಾದವ್ರನ್ನ ಆಯ್ಕೆ ಮಾಡಿ, ಹಾಗೂ ನಮ್ಮನ್ನ ಕಾಪಾಡುವಂತಹವ್ರನ್ನ ಆಯ್ಕೆ ಮಾಡಿ. ದಯವಿಟ್ಟು ತಂದಿಕ್ಕೆ ತಮಾಷೆ ನೋಡೋರ್ನಂತೂ ಖಂಡಿತವಾಗ್ಲೂ ಆಯ್ಕೆ ಮಾಡಬೇಡಿ. ಯಾವುದೇ ಪಕ್ಷಗಳೆಲ್ಲ ಇದ್ರೂ ಸಹ ನೇಹ ಕಳೆದುಕೊಂಡು ದುಃಖ ಆಗ್ತಿರೋದು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ. ನಾವೆಲ್ಲಿ ರಕ್ಷಣೆಯಲ್ಲಿ ಇದ್ದೇವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ಯಾರನ್ನ ನಂಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ಯಾವ ರೀತಿಯಾಗಿ ಸ್ನೇಹವನ್ನ ಬಯಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಪ್ರೀತಿಗೆ ಯಾವುದೇ ಜಾತಿ ಧರ್ಮಗಳಿಲ್ಲ, ಆಯ್ತಾ? ನಮಸ್ಕಾರ.